ಬೆಂಗಳೂರಿನಲ್ಲಿ ಜಿಬಿಎ ಚುನಾವಣಾ ಆಕಾಂಕ್ಷಿಗೆ ಚಾಕು ಇರಿತ. ಜಯನಗರದ ಶಾಸಕ ಸಿಕೆ ರಾಮಮೂರ್ತಿ ಆಪ್ತನಿಗೆ ಚಾಕು ಇರಿತ. ಸೋಮಶೇಖರ್ ರೆಡ್ಡಿ ಚಾಕು ಇರಿತಕ್ಕೊಳಗಾದ ವ್ಯಕ್ತಿಯಾಗಿದ್ದಾರೆ. ಹೊಟ್ಟೆ ಎದೆ ಬೆನ್ನಿಗೆ ಇರಿದು ಆರೋಪಿಗಳಿಂದ ಅಟ್ಟಹಾಸ. ಜಯನಗರದ ಶಾಸಕ ಸಿಕೆ ರಾಮಮೂರ್ತಿ ಆಪ್ತನಿಗೆ ಚಾಕು ಇರಿತ. ಸೋಮಶೇಖರ್ ರೆಡ್ಡಿ ಚಾಕು ಇರಿತಕ್ಕೊಳಗಾದ ವ್ಯಕ್ತಿಯಾಗಿದ್ದಾನೆ. ಹೊಟ್ಟೆ ಎದೆ ಬೆನ್ನಿಗೆ ಇರಿದು ಆರೋಪಿಗಳಿಂದ ಅಟ್ಟಹಾಸ. ಇನ್ನು ವಾಟರ್ ಪ್ಲಾಂಟ್ ನಡೆಸ್ತಾ ಇದ್ದ ಸೋಮಶೇಖರ್ ರೆಡ್ಡಿ ಜಯನಗರದ 9th ಬ್ಲಾಕ್ನಲ್ಲಿರುವ ಪ್ಲಾಂಟ್ ಬಳಿ ಬಂದು ಅಟ್ಯಾಕ್ ಮಾಡಲಾಗಿದೆ. ವಾಟರ್ ಪ್ಲಾಂಟ್ ಬಳಿ ಬಂದಾಗ ಕಿರಿಕ್ ಮಾಡಿದ್ದ 5ರ ತಂಡ. ಇನ್ನು ಆಟೋದಲ್ಲಿ ಮಾರಕಾಸ್ತ್ರಗಳ ಸಮೇತ 5ರ ಗ್ಯಾಂಗ್ ಬಂದಿರುವಂತದ್ದು. ಇಲ್ಲಿ ಮಾತಿಗೆ ಮಾತು ಬೆಳೆದು ಚಾಕುವಿನಿಂದ ಇರಿದ ಕಿಡಿಗೇಡಿಗಳು ರವಿ, ಬಾಲು, ಪುಲಿ, ವಿಷ್ಣು, ಶಂಕರ್ ಎಂಬುವವರು ಅರೆಸ್ಟ್ ಮಾಡಲಾಗಿದೆ. ಇನ್ನು ಸೋಮಶೇಖರ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿರುವಂತದ್ದು. ಕೊಲೆ ಮಾಡುವ ಉದ್ದೇಶದಿಂದ ಬಂದು ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ದೂರು ದಾಖಲಿಸಿದ್ದಾರೆ. ಬಿಜೆಪಿಯಲ್ಲಿ ಸಕ್ರಿಯವಾಗಿ ಸೋಮಶೇಖರ್ ಅವರು ಗುರುತಿಸಿಕೊಂಡಿರ್ತಾರೆ. ಇನ್ನು ಸೋಮಶೇಖರ್ ರೆಡ್ಡಿ ಇಲ್ಲಿ ಚಾಕು ಇರಿತಕ್ಕೊಳಗಾದ ವ್ಯಕ್ತಿಯಾಗಿದ್ದಾನೆ. ಹೊಟ್ಟೆ ಹಾಗೂ ಎದೆ ಬೆನ್ನಿಗೆ ಇರಿದು ಆರೋಪಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ. ವಾಟರ್ ಪ್ಲಾಂಟ್ ಅನ್ನ ನಡೆಸ್ತಾ ಇದ್ದ ಸೋಮಶೇಖರ್ ರೆಡ್ಡಿ ಜಯನಗರದ 9th ಬ್ಲಾಕ್ನಲ್ಲಿರುವ ಪ್ಲಾಂಟ್ ಬಳಿ ಬಂದು ಅಟ್ಯಾಕ್ ಮಾಡಲಾಗಿದೆ. ಇನ್ನು ಬೆಂಗಳೂರಿನ ಜಿಬಿಎ ಚುನಾವಣಾ ಟಿಕೆಟ್ ಆಕಾಂಕ್ಷಿಗೆ ಚಾಕು ಇರಿತವಾಗಿದೆ. ಇಲ್ಲಿ ಒಂದ್ ಕಡೆ ಜಯನಗರದ ಶಾಸಕ ಸಿಕೆ ರಾಮಮೂರ್ತಿ ಆಪ್ತ ಅನ್ನೋದು ಗೊತ್ತಾಗ್ತಾ ಇದೆ. ಸೋಮಶೇಖರ್ ರೆಡ್ಡಿ ಚಾಕು ಇರಿತಕ್ಕೊಳಗಾದ ವ್ಯಕ್ತಿ. ರವಿ, ಬಾಲು, ಪುಲಿ, ವಿಷ್ಣು, ಶಂಕರ್ ಎಂಬುವವರು ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಅವರನ್ನ ಸೋಮಶೇಖರ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇರುವಂತದ್ದು. ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಲೆ ಮಾಡುವ ಉದ್ದೇಶದಿಂದ ಬಂದು ಅಟ್ಯಾಕ್ ಮಾಡಿದ್ದಾರೆ ಅನ್ನೋದು ದೂರು ದಾಖಲಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಜಯ್, ಇಲ್ಲಿ ಒಂದ್ ಕಡೆ ಜಯನಗರದ ಶಾಸಕ ಸಿಕೆ ರಾಮಮೂರ್ತಿ ಆಪ್ತ ಸೋಮಶೇಖರ್ ಅನ್ನೋದು ಗೊತ್ತಾಗ್ತಾ ಇದೆ. ಈತನಿಗೆ ಚಾಕು ಇರಿತಕ್ಕೊಳಗಾಗಿದ್ದಾನೆ. ಯಾಕೆ, ಏನು ಉದ್ದೇಶಕ್ಕೋಸ್ಕರ ಈತನನ್ನ ಚಾಕು ಇರಿತಕ್ಕೊಳಗಾಗಿದೆ? ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಖಂಡಿತವಾಗಿಯೂ ಅಂಕಿತಾ, ಏನಂದ್ರೆ ಇದೇ ತಿಂಗಳ 24ನೇ ತಾರೀಕು ನಡೆದಿರುವಂತಹ ಘಟನೆ ಅಂತ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಈ ಒಂದು ಘಟನೆಗೆ ಎಲ್ಲೋ ಒಂದ್ ಕಡೆ ರಾಜಕೀಯ ಪ್ರೇರಿತ ಕಾರಣನ ಅಂತಾನು ಕೂಡ ಹೇಳಾಗ್ತಿದೆ. ಯಾಕಂತಂದ್ರೆ ಇಲ್ಲಿ ಸೋಮಶೇಖರ್ ರೆಡ್ಡಿ ಏನಿದ್ದಾರೆ ಅವರು ಕೂಡ ಬಿಜೆಪಿ ಶಾಸಕರಾಗಿರುವಂತಹ ಏನೋ ರಾಮಮೂರ್ತಿ ಅವರ ಆಪ್ತರು ಅಂತಾನು ಕೂಡ ಹೇಳಾಗ್ತಿರುವಂತದ್ದು. ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಜಿಬಿಎ ಎಲೆಕ್ಷನ್ ನ ಡೇಟ್ ಕೂಡ ಅನೌನ್ಸ್ ಆಗುತ್ತೆ ಅನ್ನೋ ಒಂದು ಮಾತುಗಳು ಕೂಡ ಹರಿದಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ಆ ಒಂದು ರೈವಲ್ರಿ ವಿಚಾರವಾಗಿ ಅವರನ್ನ ಕೊಲೆಗೆ ಸ್ಕೆಚ್ ಹಾಕಿದ್ರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಅಂದ್ರೆ 24ನೇ ತಾರೀಕು ಅವ್ರು ನಡೆಸ್ತಿದ್ದಂತ ಏನು ವಾಟರ್ ಪ್ಲಾಂಟ್ ಇದೆ, ಅಲ್ಲೂ ಕೂಡ ಸೋಮಶೇಖರ್ ರೆಡ್ಡಿ ಅವರು ಕೂಡ ಇರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದಂತಹ 4ರಿಂದ 5 ಜನರ ಟೀಮ್ ಒಂದೇನಿದೆ, ಅವರು ಏಕಾಏಕಿ ಚಾಕುವಿಂದ ಹಲ್ಲೆ ಮಾಡಿರುವಂತದ್ದು. ಇನ್ನು ರವಿ ಮತ್ತೆ ಬಾಲು ಮತ್ತೆ ವಿಷ್ಣು, ಶಂಕರ್ ಅಂತ ಹೇಳಿ ಈಗಾಗಲೇ 5 ಜನ ಆರೋಪಿಗಳು ಅಂತಾನು ಕೂಡ ಗೊತ್ತಾಗಿದೆ. ಈಗಾಗಲೇ ಜಯನಗರ ಪೊಲೀಸರು ಕೂಡ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದೆ. ಒಟ್ಟಿನಲ್ಲಿ ಈ ಒಂದು ಘಟನೆಯಿಂದಾಗಿ ಈಗಾಗಲೇ ಏನೋ ಸೋಮಶೇಖರ್ ರೆಡ್ಡಿ ಏನಿದ್ದಾರೆ ಅವ್ರಿಗೂ ಕೂಡ ಸಾಕಷ್ಟು ಒಂದ್ ರೀತಿ ಆ ಹಲ್ಲೆಯ ತೀವ್ರತೆ ಹೆಚ್ಚಾಗೋದ್ರಿಂದಾಗಿ ಅವರನ್ನು ಕೂಡ ಖಾಸಗಿ ಆಸ್ಪತ್ರೆಗೂ ಕೂಡ ಸೇರಿಸಿ ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ರಾಜಕೀಯ ಪ್ರೇರಿತವಾದಂತಹ ವಿಚಾರವಾಗಿ ಈ ಒಂದು ಏನು ಚಾಕು ಇರಿತ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅವರು ಕೂಡ ಅನುಮಾನವನ್ನ ಸದ್ಯ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂಕಿತ, ಥ್ಯಾಂಕ್ ಯು ಅಜಯ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.